ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಬಿಡುವಿಲ್ಲದ ಜೀವನದಲ್ಲಿ ನಾವು ದಿನಾಲು ತಿನ್ನುವ ಕೆಲವು ಆಹಾರಗಳು ನಮ್ಮ ದೇಹವನ್ನು ಒಳಗಿನಿಂದಲೇ ಹೇಗೆ ಹಾಳು ಮಾಡುತ್ತಿವೆ ಗೊತ್ತಾ? ನಮಗೆ ಗೊತ್ತಿಲ್ಲದ ಹಾಗೆ ನಾವು ಸ್ಲೋ ಪಾಯ್ಸನ್ ಸೇವಿಸ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡುವ 5 ಪ್ರಮುಖ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ಸ್ ಕೂಡ ಇದೆ ನಿಮಗೆ. 1. ಸಂಸ್ಕರಿಸಿದ ಮಾಂಸ. ಮೊದಲನೆಯದಾಗಿ, ಸಂಸ್ಕರಿಸಿದ ಮಾಂಸ ಮಾರ್ಕೆಟ್ನಲ್ಲಿ ಸಿಗುವ ಪ್ಯಾಕ್ ಮಾಡಿದ ಸಾಸೇಜ್ ಮತ್ತು ಸಲಾಮಿಗಳಲ್ಲಿ ರುಚಿ ಮತ್ತು ಬಣ್ಣಕ್ಕಾಗಿ ಕೆಮಿಕಲ್ಸ್ ಮತ್ತು ಅತಿಯಾದ ಉಪ್ಪನ್ನು ಬಳಸುತ್ತಾರೆ. ಇವುಗಳನ್ನು ದಿನಾಲು ತಿಂದರೆ ಹೃದಯದ ಕಾಯಿಲೆ ಮತ್ತು ಕ್ಯಾನ್ಸರ್ ಬರುವ ಅಪಾಯ ಜಾಸ್ತಿ ಇದೆ. 2. ಸಕ್ಕರೆ ಪಾನೀಯಗಳು, ಶುಗರ್ ಡ್ರಿಂಕ್ಸ್. ಎರಡನೆಯದಾಗಿ, ಸಾಫ್ಟ್ ಡ್ರಿಂಕ್ಸ್ ಮತ್ತು ಪ್ಯಾಕ್ ಮಾಡಿದ ಹಣ್ಣಿನ ರಸಗಳು. ಇವುಗಳಲ್ಲಿ ಅಸಲಿ ಹಣ್ಣು ಇರೋದೇ ಇಲ್ಲ, ಕೇವಲ ಸಕ್ಕರೆ ನೀರು ಇರುತ್ತೆ. ಒಂದು ಸಣ್ಣ ಬಾಟಲಿ ಕುಡಿದರೆ ನೀವು ಅತಿಯಾದ ಕ್ಯಾಲೋರಿ ಸೇವಿಸಿದ ಹಾಗೆ. ಇದು ನಿಮ್ಮ ತೂಕವನ್ನು ಹೆಚ್ಚಿಸಿ ಮಧುಮೇಹಕ್ಕೆ ನೇರ ಕಾರಣವಾಗುತ್ತದೆ. 3. ಕರಿದ ಮತ್ತು ಫಾಸ್ಟ್ ಫುಡ್. ಮೂರನೆಯದಾಗಿ, ಫಾಸ್ಟ್ ಫುಡ್ ಮತ್ತು ಕರಿದ ತಿಂಡಿಗಳು, ಸಮೋಸ, ಫ್ರೆಂಚ್ ಫ್ರೈಸ್. ಇವುಗಳನ್ನು ಒಂದೇ ಎಣ್ಣೆಯಲ್ಲಿ ಪದೇ ಪದೇ ಕರಿಯುವುದರಿಂದ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಉತ್ಪತ್ತಿಯಾಗುತ್ತದೆ. ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಹಾರ್ಟ್ ಅಟ್ಯಾಕ್ ಅಪಾಯವನ್ನು ತಂದೊಡ್ಡುತ್ತದೆ. 4. ಮೈದಾ ಉತ್ಪನ್ನಗಳು. ನಾಲ್ಕನೆಯದಾಗಿ, ಮೈದಾದಿಂದ ಮಾಡಿದ ಪದಾರ್ಥಗಳು, ಬಿಳಿ ಬ್ರೆಡ್, ನೂಡಲ್ಸ್ ಮತ್ತು ಪೇಸ್ಟ್ರಿಗಳಲ್ಲಿ ಯಾವುದೇ ನಾರಿನಾಂಶ ಇರುವುದಿಲ್ಲ. ಇವುಗಳನ್ನು ತಿಂದ ತಕ್ಷಣ ರಕ್ತದಲ್ಲಿ ಸಕ್ಕರೆ ಮಟ್ಟ ದಿಢೀರ್ ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಹಾಳಾಗುತ್ತದೆ. ಓಕೆ ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಾಗೆ ಕೊನೆಯದಾಗಿ ಬೋನಸ್ ಟಿಪ್ಪು ಅದೇನಂತ ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆಯು ಪ್ಯಾಕೆಟ್ ಆಹಾರಗಳ ಹಿಂದೆ ಇರುವ ನ್ಯೂಟ್ರಿಷನಲ್ ಲೇಬಲ್ ಅನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಿ. ಅದರಲ್ಲಿ ಸೋಡಿಯಂ ಮತ್ತು ಶುಗರ್ ಹೆಚ್ಚಿದ್ದರೆ ಆ ಆಹಾರವನ್ನು ಖರೀದಿಸಬೇಡಿ. ಸಕ್ಕರೆ ಮತ್ತು ಮೈದಾ ಬದಲಿಗೆ ಬೆಲ್ಲ ಮತ್ತು ಸಿರಿಧಾನ್ಯಗಳನ್ನು ಬಳಸಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನಿಂದಲೇ ಈ 5 ಆಹಾರಗಳಿಂದ ದೂರ ಇರಿ, ಆರೋಗ್ಯವಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ಇಂತಹದ್ದೇ ಆರೋಗ್ಯದ ಟಿಪ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.